ಯಾರೋ ಕಾಯಕ ಮಾಡೋದು, ಯಾರೋ ಉತ್ಪಾದನೆ ಮಾಡೋದು, ಇನ್ಯಾರೋ ಅದನ್ನು ಅನುಭವಿಸೋದು ಹಂಗಾಗಬಾರ್ದು. ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಕಾಯಕ ಮಾಡಿದದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು. ಅದನ್ನೇ ಬಸವಾದಿ ಶರಣರು ಏನು ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾಯಕನೂ ಕೂಡ ಕೀಳು ಅಲ್ಲ ಮೇಲೂ ಅಲ್ಲ, ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದ್ದಾವೆ. ಸ್ವರ್ಗ ನರಕ ಯಾವುದೂ ಇಲ್ಲ. ಅದರಿಂದ ಮನುಷ್ಯ ಈಗ ಏನು ಹೇಳುತ್ತೆ, ಬಸವಾದಿ ಶರಣರು ಏನು ಹೇಳಿದ್ದಾರೆ, ಸ್ವರ್ಗನೂ ಇಲ್ಲ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಡವೋ ಎಂದರೆ ನರಕ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದರಿಂದ ನಾವೇನು ಮಾಡಬೇಕು? ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪರಸ್ಪರ ದ್ವೇಷದಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗುತ್ತಾ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನು ನಾನು ಪ್ರೀತಿಸಬೇಕು, ನೀನು ನನ್ನನ್ನು ಪ್ರೀತಿಸಬೇಕು. ನಾನು ನಿನ್ನನ್ನು ಗೌರವಿಸಬೇಕು, ನೀನು ನನ್ನ ಗೌರವಿಸಬೇಕು ಅಲ್ವಾ? ಅದೇ ಮನುಷ್ಯತ್ವ. ಗೊತ್ತಾಯ್ತಾ? ಈಗೇನಾಗ್ತಾ ಇದೆ, ಮನುಷ್ಯತ್ವ ಬಿಟ್ಟು ಮನುಷ್ಯನನ್ನ ದ್ವೇಷಿಸೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಯಾವುದೇ ಧರ್ಮದವನಾಗಲಿ, ಯಾವುದೇ ಜಾತಿಯವನಾಗಲಿ, ಯಾವುದೇ ಭಾಷೆಯವನಾಗಲಿ, ಎಲ್ಲರನ್ನೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು.